ये शाम सुहानी है, मन्नत की कहानी है। जुबान पे स्वाद, दिल में मोहब्बत पुरानी है। नमस्कार, ನಾನು ನಿಮ್ಮ NVR। हम मटन अंगारा लिए थे, बहुत टेस्टी था और अच्छा है। ನಮ್ಮ ರಾಯಚೂರಲ್ಲಿ ನೀವು ಇಂಡಿಯನ್ ಚೈನೀಸ್ ಮೊಘಲೈ ತಂದೂರಿ ಹೈದರಾಬಾದ್ ಸ್ಪೆಷಲ್ ದಮ್ ಬಿರಿಯಾನಿ ಮತ್ತು ಡೆಸರ್ಟ್ಸ್ ನ ಟ್ರೈ ಮಾಡ್ಲಿಕ್ಕೆ ಮನ್ನತ್ ಬಂದ್ಬಿಟ್ಟು ಒಂದು ಹೈಲಿ ರೆಕಮೆಂಡೆಡ್ ಸ್ಪಾಟ್. ನಾವು ಇವ್ರ ಹತ್ರ ಸಿಗೋ ಮುರ್ಕ್ ಮಲೈ ಕಬಾಬ್, ಪಹಾಡಿ ಮುರ್ಕ್ ಕಬಾಬ್ ಮತ್ತು ಮುರ್ಕ್ ತಂಗಡಿ ಕಬಾಬ್ ನ ಟ್ರೈ ಮಾಡಿದ್ವಿ. ಈ ರೆಸ್ಟೋರೆಂಟ್ ಅಲ್ಲಿ ಸಿಗೋ ಸ್ಟಾರ್ಟರ್ಸ್ ನಿಮ್ಮ ರಾಯಚೂರಲ್ಲಿ ಬೇರೆ ಕಡೆ ಎಲ್ಲಿನೂ ಸಿಗುದಿಲ್ಲ. ಸ್ಪೆಷಲಿ ಆಗಿ ಮುರ್ಕ್ ಮಲೈ ಕಬಾಬ್, ಪಹಾಡಿ ಮುರ್ಕ್ ಕಬಾಬ್ ಮತ್ತು ಮುರ್ಕ್ ತಂಗಡಿ ಕಬಾಬ್, ಈ ಮೂರು ಐಟಮ್ಸ್ ಟ್ರೈ ಮಾಡ್ಲಿಕ್ಕೆ ಒಂದೊಂದು ಐಟಮ್ ಒಂದೊಂದು ಡಿಫ್ರೆಂಟ್ ಫ್ಲೇವರ್ ಇಂದ ತುಂಬಿತ್ತು. ತಿನ್ಲಿಕ್ಕೆ ಬಹಳ ಟೇಸ್ಟಿಯಾಗಿ ಮಜವಾಗಿದ್ವು. ಇನ್ನು ಇವ್ರ ಹತ್ರ ಸ್ಟಾರ್ ಐಟಮ್ ಬಂದ್ಬಿಟ್ಟು ಹೈದರಾಬಾದಿ ಸ್ಪೆಷಲ್ ದಮ್ ಬಿರಿಯಾನಿ. ನೀವು ಒರಿಜಿನಲ್ ಹೈದರಾಬಾದಿ ಸ್ಪೆಷಲ್ ದಮ್ ಬಿರಿಯಾನಿ ಟ್ರೈ ಮಾಡ್ಬೇಕು ಅಂದ್ರೆ ರೆಸ್ಟೋರೆಂಟ್ ಗೆ ಕಂಪಲ್ಸರಿಯಾಗಿ ಬರಲೇಬೇಕು. ಈ ಸ್ಪೆಷಲ್ ದಮ್ ಬಿರಿಯಾನಿ ಮಾಡುವಂತ ಶೆಫ್ಸ್ ಬಂದ್ಬಿಟ್ಟು ಹೈದರಾಬಾದಿನ 3 ಸ್ಟಾರ್ ಮತ್ತು 5 ಸ್ಟಾರ್ ಹೋಟೆಲ್ ಅಲ್ಲಿ 8 to 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದವರು ಇದ್ದಾರೆ. ಇನ್ನು ಲಾಸ್ಟ್ ಗೆ ತ್ರಾಸ್ ಲಿಚೆಸ್ ಅಂತ ಒಂದು ಡೆಸರ್ಟ್ ನ ಟ್ರೈ ಮಾಡಿದ್ವಿ. ಬಹಳ ರಿಫ್ರೆಶಿಂಗ್ ಆಗಿ ಮಸ್ತ್ ಆಗಿತ್ತು. ನಿಮ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಮಸ್ತ್ ಫುಡ್ ಎಂಜಾಯ್ ಮಾಡ್ಲಿಕ್ಕೆ ಇದೊಂದು ಹೈಲಿ ರಿಕಮೆಂಡೆಡ್ ಸ್ಪಾಟ್. ಇನ್ನು ಇವ್ರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಅಲ್ಫಾಸ್ ಕೆಫೆ ಅಪೋಸಿಟ್ ಮಂತ್ರಾಲಯಂ ರೋಡ್. ಜಲ್ದಿ ಈ ರೀಲ್ ನ ಸೇವ್ ಮಾಡ್ಕೊಂಡು ಒಂದ್ಸತ್ ಹೋಗಿ ನೀವು ವಿಸಿಟ್ ಆಗಿ ವಿಡಿಯೋ ನಿಮ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.